ಸುರಕ್ಷಿತ ಮತ್ತು ಸ್ಮಾರ್ಟ್ ಪ್ರಯಾಣದತ್ತ ಪ್ರಮುಖ ಹೆಜ್ಜೆ ಇಟ್ಟಿದೆ. 2024 ಏಪ್ರಿಲ್ 1 ವಿದೇಶಾಂಗ ಸಚಿವಾಲಯವು ಪಾಸ್ಪೋರ್ಟ್ ಸೇವಾ ಕಾರ್ಯಕ್ರಮ 2.0 ಅಡಿಯಲ್ಲಿ ಇ ಪಾಸ್ಪೋರ್ಟ್ ವ್ಯವಸ್ಥೆಯನ್ನು ಅಧಿಕೃತವಾಗಿ ಪ್ರಾರಂಭಿಸಿತು. ಇ ಪಾಸ್ಪೋರ್ಟ್ ಅಂದ್ರೆ ಏನು ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣದ ಮೇಲೆ ಅದು ಹೇಗೆ ಪರಿಣಾಮ ಬೀರಲಿದೆ ಅಂತನ್ನೋದನ್ನ ನೋಡೋಣ. ಇ ಪಾಸ್ಪೋರ್ಟ್ ಅಂದ್ರೆ ಏನು? ಇ ಪಾಸ್ಪೋರ್ಟ್ ಅಂದ್ರೆ ಪೇಪರ್ ಮತ್ತು ಎಲೆಕ್ಟ್ರಾನಿಕ್ ಪಾಸ್ಪೋರ್ಟ್ ಆಗಿದ್ದು, ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ಅಂದ್ರೆ RFID ಚಿಪ್ ಮತ್ತು ಪಾಸ್ಪೋರ್ಟ್ನಲ್ಲಿ ಇನ್ಲೇ ಆಗಿ ಎಂಬೆಡ್ ಮಾಡಲಾದ ಆಂಟೆನಾವನ್ನ ಹೊಂದಿರುತ್ತದೆ. ಇದು ಪಾಸ್ಪೋರ್ಟ್ ಹೊಂದಿರುವವರ ವೈಯಕ್ತಿಕ ವಿವರಗಳು ಮತ್ತು ಬಯೋಮೆಟ್ರಿಕ್ ಮಾಹಿತಿಯನ್ನ ಒಳಗೊಂಡಿರುತ್ತದೆ. ಈ ಪಾಸ್ಪೋರ್ಟ್ ಅನ್ನ ಗುರುತಿಸುವುದು ಹೇಗೆ? ಪಾಸ್ಪೋರ್ಟ್ನ ಮುಖಪುಟದ ಕೆಳಗೆ ಸಣ್ಣ ಹೆಚ್ಚುವರಿ ಚಿನ್ನದ ಬಣ್ಣದ ಚಿಹ್ನೆಯನ್ನು ಮುದ್ರಿಸಿದ್ದರೆ ಅದು ಇ ಪಾಸ್ಪೋರ್ಟ್ ಆಗಿರುತ್ತದೆ. ಈ ಚಿಹ್ನೆಯು ಪಾಸ್ಪೋರ್ಟ್ನಲ್ಲಿ ಎಲೆಕ್ಟ್ರಾನಿಕ್ ಚಿಪ್ ಇದೆ ಅಂತನ್ನೋದನ್ನ ಸೂಚಿಸುತ್ತದೆ. ಈ ಪಾಸ್ಪೋರ್ಟ್ನ ಪ್ರಯೋಜನಗಳೇನು? ಫೋರ್ಜರಿ ಮತ್ತು ನಕಲು ಮಾಡುವಿಕೆಯಿಂದ ರಕ್ಷಿಸುವ ಮೂಲಕ ಪಾಸ್ಪೋರ್ಟ್ನ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ. ಮುದ್ರಿತ ಮತ್ತು ಡಿಜಿಟಲ್ ಡೇಟಾವನ್ನು ಒಳಗೊಂಡಿರುವ ಕಾರಣ ಅಂತಾರಾಷ್ಟ್ರೀಯ ಗಡಿಗಳಲ್ಲಿ ಪರಿಶೀಲನೆಯನ್ನು ಸುಲಭ ಮತ್ತು ಹೆಚ್ಚು ವಿಶ್ವಾಸಾರ್ಹವಾಗಿಸುತ್ತದೆ. ವಿಮಾನ ನಿಲ್ದಾಣಗಳಲ್ಲಿ ಈ ಗೇಟ್ಗಳ ಮೂಲಕ ವೇಗವಾಗಿ ಇಮಿಗ್ರೇಷನ್ ಅನ್ನು ಸಕ್ರಿಯಗೊಳಿಸುತ್ತದೆ. ವೈಯಕ್ತಿಕ ಮತ್ತು ಬಯೋಮೆಟ್ರಿಕ್ ಡೇಟಾವನ್ನು ಸುರಕ್ಷಿತವಾಗಿ ಎನ್ಕ್ರಿಪ್ಟ್ ಮಾಡಲಾಗಿದೆ ಮತ್ತು ದೃಢೀಕರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ ಅಂದರೆ PKI ಅನ್ನು ಬಳಸುತ್ತದೆ. ಈ ಪಾಸ್ಪೋರ್ಟ್ನಲ್ಲಿರುವ ಡೇಟಾವನ್ನು ಹೇಗೆ ರಕ್ಷಿಸಲಾಗುತ್ತದೆ? PKI ತಂತ್ರಜ್ಞಾನವನ್ನು ಬಳಸಿಕೊಂಡು ಡಿಜಿಟಲ್ ಸಹಿ ಮಾಡಿದ ಚಿಪ್ನಲ್ಲಿ ಡೇಟಾವನ್ನು ಸಂಗ್ರಹಿಸಲಾಗುತ್ತದೆ. ಇದು ಮಾಹಿತಿಯನ್ನು ಅನಧಿಕೃತ ಪ್ರವೇಶ ಮತ್ತು ಟ್ಯಾಂಪರಿಂಗ್ನಿಂದ ರಕ್ಷಿಸುತ್ತದೆ ಮತ್ತು ಅದರ ಸಮಗ್ರತೆಯನ್ನು ಖಚಿತಪಡಿಸುತ್ತದೆ. ಈ ಪಾಸ್ಪೋರ್ಟ್ ಅನ್ನು ಎಲ್ಲಿ ಪಡೆಯಬಹುದು? ಈಗ ಆಯ್ದ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿಗಳಲ್ಲಿ ಈ ಪಾಸ್ಪೋರ್ಟ್ಗಳನ್ನು ನೀಡಲಾಗ್ತಾ ಇದೆ. ಭಾರತದಾದ್ಯಂತ ಎಲ್ಲಾ ಪಾಸ್ಪೋರ್ಟ್ ಕಚೇರಿಗಳಲ್ಲೂ ಇದನ್ನು ಹಂತ ಹಂತವಾಗಿ ಜಾರಿಗೆ ತರಲು ಇನ್ನೂ ಕೆಲವು ತಿಂಗಳುಗಳು ಬೇಕಾಗಬಹುದು. ಈ ಯೋಜನೆ ಪ್ರಸ್ತುತ ನಾಗಪುರ, ಭುವನೇಶ್ವರ, ಜಮ್ಮು, ಗೋವಾ ಮತ್ತು ಶಿಮ್ಲಾ ಸೇರಿದಂತೆ 12 ನಗರಗಳಲ್ಲಿ ಸಕ್ರಿಯವಾಗಿದೆ. ತಮಿಳುನಾಡಿನ ಚೆನ್ನೈನಲ್ಲಿ ಈ ವರ್ಷದ ಮಾರ್ಚ್ 3 ವಿತರಣೆ ಪ್ರಾರಂಭವಾಗಿತ್ತು. ಮಾರ್ಚ್ 22 ಹೊತ್ತಿಗೆ ಅಲ್ಲಿ 20,700ಕ್ಕೂ ಹೆಚ್ಚು ಈ ಪಾಸ್ಪೋರ್ಟ್ಗಳನ್ನು ನೀಡಲಾಗಿದೆ. ಈಗಾಗಲೇ ಮಾನ್ಯ ಪಾಸ್ಪೋರ್ಟ್ ಹೊಂದಿದ್ದರೆ ಈ ಪಾಸ್ಪೋರ್ಟ್ಗೆ ಬದಲಾಯಿಸುವುದು ಕಡ್ಡಾಯವೇ? ಇಲ್ಲ. ಅಸ್ತಿತ್ವದಲ್ಲಿರುವ ಪಾಸ್ಪೋರ್ಟ್ಗಳು ಅವುಗಳ ಅವಧಿ ಮುಗಿಯುವವರೆಗೆ ಮಾನ್ಯವಾಗಿರ್ತವೆ. ಅವುಗಳನ್ನು ಬದಲಾಯಿಸುವ ಅಗತ್ಯ ಇಲ್ಲ. ಒಂದು ವೇಳೆ ಹೊಸ ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸಿದ್ದರೆ ನೀವು ಸ್ವಯಂಚಾಲಿತವಾಗಿ ಈ ಪಾಸ್ಪೋರ್ಟ್ ಅನ್ನೇ ಸ್ವೀಕರಿಸ್ತೀರಿ. ಇತರ ಯಾವ ದೇಶಗಳು ಈ ಪಾಸ್ಪೋರ್ಟ್ಗಳನ್ನು ಬಳಸ್ತವೆ? ಯುನೈಟೆಡ್ ಸ್ಟೇಟ್ಸ್ 2007ರಲ್ಲಿ ಈ ಪಾಸ್ಪೋರ್ಟ್ಗಳನ್ನು ಅಳವಡಿಸಿಕೊಳ್ಳಲಾಯಿತು. RFID ಚಿಪ್ ಮತ್ತು ಬಯೋಮೆಟ್ರಿಕ್ ಡೇಟಾವನ್ನ ಅದು ಒಳಗೊಂಡಿದೆ. ಕೆನಡಾ 2013ರಿಂದ ವರ್ಧಿತ ಭದ್ರತಾ ವೈಶಿಷ್ಟ್ಯಗಳೊಂದಿಗೆ ಈ ಪಾಸ್ಪೋರ್ಟ್ಗಳನ್ನು ನೀಡಲಾಗ್ತಾ ಇದೆ. ಮೆಕ್ಸಿಕೋ 2021ರಲ್ಲಿ ICAO ಮಾನದಂಡಗಳನ್ನು ಪೂರೈಸುವ ಈ ಪಾಸ್ಪೋರ್ಟ್ಗಳನ್ನು ನೀಡಲು ಪ್ರಾರಂಭಿಸಲಾಯಿತು. ಈ ಪಾಸ್ಪೋರ್ಟ್ಗಳನ್ನು ಬಳಸುವ ಇತರ ದೇಶಗಳಲ್ಲಿ ಬ್ರೆಜಿಲ್, ಫ್ರಾನ್ಸ್, ಇಟಲಿ ಮತ್ತು ಜಪಾನ್ ಕೂಡ ಸೇರಿವೆ. ಭಾರತ ಯಾಕೆ ಈಗ ಈ ಪಾಸ್ಪೋರ್ಟ್ಗಳನ್ನು ಹೊರತರ್ತಾ ಇದೆ? ಭಾರತವು ಪಾಸ್ಪೋರ್ಟ್ ವ್ಯವಸ್ಥೆಯನ್ನು ಆಧುನೀಕರಿಸುವುದು, ದಾಖಲೆಗಳ ಸಮಗ್ರತೆಯನ್ನು ಸುಧಾರಿಸುವುದು ಮತ್ತು ವಂಚನೆಯನ್ನು ತಡೆಯುವ ಗುರಿಯನ್ನು ಹೊಂದಿದ್ದು, ಅದಕ್ಕಾಗಿ ಈ ಪಾಸ್ಪೋರ್ಟ್ಗಳನ್ನು ತರ್ತಾ ಇದೆ.